ದಾವಣಗೆರೆ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಕಡೇ ದಿನ ಭರ್ಜರಿಯಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಹರಿಹರ ತಾಲೂಕಿನ ಹಲವೆಡೆ ಪ್ರಚಾರವನ್ನು ನಡೆಸಿದ್ರು. ಸಿಲಿಂಡರ್ ಗುರುತಿಗೆ ಮತ ನೀಡುವಂತೆ ವಿನಯ್ ಕುಮಾರ್ ಮನವಿಯನ್ನು ಮಾಡಿದ್ರು. ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ. ಇನ್ನು ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ದಾವಣಗೆರೆ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಜಿಬಿ ವಿನಯ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ದೊಡ್ಡ ಮಟ್ಟದ ಕ್ಯಾಂಪೇನ್ ಅನ್ನು ಮಾಡ್ತಿರುವಂಥದ್ದು. ಸರ್, ಏನ್ ಸರ್ ಇದೊಂದು ದೊಡ್ಡ ಸಂಖ್ಯೆ ಒಂದ್ ಕಡೆ ನಿಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮುಖ್ಯಮಂತ್ರಿಗಳು ಕ್ಯಾಂಪೇನ್ ಮಾಡಿದ್ರು. ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಸಿಎಂ ಸಾಹೇಬರು ಇಲ್ಲಿ ಅಭ್ಯರ್ಥಿ ಪರ ಮಾತಾಡಲೇಬೇಕಾಗತ್ತೆ. ಈಗ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಇಡೀ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದೀನಿ. ನೀವು ನೋಡ್ತಿರೋ ಹಾಗೆ ಇದು ಆಜಾದ್ ನಗರ ಅಂತಂದ್ಬಿಟ್ಟು ಇಲ್ಲಿ ನಮ್ಮ ಏನು ಮುಸ್ಲಿಂ ಮತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಜಾಗ. ಇಲ್ಲಿ ಪ್ರತಿಯೊಂದು ಗಲ್ಲಿನಲ್ಲೂ ಕೂಡ ಇವನ್ನ ಮುಸ್ಲಿಮ್ಸ್ ಯೂತ್ ಇರ್ಬೋದು, ಬೇರೆಯವರು ಇರ್ಬೋದು, ಎಲ್ಲರೂ ಕೂಡ ಅಭೂತಪೂರ್ವ ಒಂದು ಸ್ಪಂದನೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾನೇ ಗೆಲ್ಲುವ ವಿಶ್ವಾಸ ನನಗೆ ಬಲವಾಗಿದೆ. ನಿಮ್ಮ ಮೇಲೆ ಒಂದು ಆಪಾದನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲೋ ಒಂದ್ ಕಡೆ ನೀವು ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು ನಿಮ್ಮನ್ನ ಭೇಟಿಯನ್ನ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಬಿಜೆಪಿ ಬೆಂಬಲಿತವಾಗಿ ನೀವು ಸ್ಪರ್ಧೆಯನ್ನ ಮಾಡಿದ್ರಿ. ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಮತವನ್ನು ಹಾಕಬಾರ್ದು, ಕಮ್ಯುನಿಟಿ ಸಮುದಾಯ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತವನ್ನು ಹಾಕಬೇಕು ಅನ್ನೋ ಮಾತನ್ನ ಇವತ್ತು ಕುರುಬ ಸಮಾಜದ ಸಭೆಯಲ್ಲಿ ಹೇಳಿರುವಂತದ್ದು ಮುಖ್ಯಮಂತ್ರಿಗಳು. ಅಲ್ಲ, ಅದು ಪೊಲಿಟಿಕಲ್ ಸ್ಟ್ರಾಟಜಿ ಅಂತಂದು. ಈಗ ಸಿಎಂ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಅವ್ರ ಅಭ್ಯರ್ಥಿ ಪರ ಮತ ಯಾಚನೆ ಮಾಡಲೇಬೇಕಾಗುತ್ತೆ. ಎರಡನೇದು, ಈಗ ನನ್ನ ದಾವಣಗೆರೆ ಲೀಡರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಂಗೆ, ಅಂದ್ರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಜಿಬಿ ವಿನಯ್ ಕುಮಾರ್ನ ಸೋಲಿಸಿದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಜಿಬಿ ವಿನಯ್ ಕುಮಾರ್ ಈ ರೇಂಜ್ಗೆ ದೊಡ್ಡ ಮಟ್ಟ ಶಕ್ತಿ ಸಾಧಿಸಿದ್ರೆ ಹೇಗೆ ಅಂತ ಇಲ್ಲಿ ಜನಗಳಲ್ಲಿ ಒಂದು ಅಸಮಾಧಾನ ಮುಂಚೆಯಿಂದನೇ ಇತ್ತು. ಅವರಿಗೆ ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ನಾಯಕನ ಒಂದು ಏನಂತೀರಿ ಹುಡುಕಾಟದಲ್ಲಿದ್ರು. 30 ವರ್ಷದಿಂದ ಕೇವಲ ಶಾಮನೂರ್ ಕುಟುಂಬ, GM ಸಿದ್ದೇಶ್ವರ್ ಕುಟುಂಬ ಬೇರೆಯವರಿಗೆ ಒಂದು ಅವಕಾಶ ಕೊಡದೇ ಇರೋ ತರ ಒಂದು ರಾಜಕಾರಣ ಮಾಡ್ತಾ ಇದ್ರು. ಎರಡನೇದಾಗಿ ನನ್ನ ಹಿನ್ನೆಲೆ, ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದಿರೋದು. ಪ್ರತಿಯೊಬ್ಬ ಯೂತ್ ಜಾತಿ ಧರ್ಮ ಎಲ್ಲ ಪಕ್ಷಾತೀತವಾಗಿ ಪ್ರತಿಯೊಬ್ಬರಿಗೂ ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದು ಶಿಕ್ಷಣದ ಬಗ್ಗೆ ಅಪಾರ ಒತ್ತು ಕೊಡ್ತಿರೋದು ಎಲ್ಲರಿಗೂ ಇಷ್ಟ ಆಗಿದೆ. ಆಮೇಲೆ ಕಳಂಕರಹಿತ ವ್ಯಕ್ತಿತ್ವ, ಪ್ರಾಮಾಣಿಕವಾಗಿದ್ದೀನಿ, ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ಸೊ ರಾಜಕಾರಣದಲ್ಲಿ ಸ್ವಲ್ಪ ಧೈರ್ಯ ತೋರಿಸಿದ್ದೀನಿ, ನಾಯಕತ್ವ ಗುಣ ಇದೆ. ಇದೆಲ್ಲದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಐ ಥಿಂಕ್ ಅದಕ್ಕೆ ಪಾಪ್ಯುಲರ್ ಆಗಿರೋದು ಅಂತ. ಜೊತೆಗೆ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದನೂ ಇದೆ, ಅದನ್ನು ಅಕ್ನಾಲೇಜ್ ಮಾಡಲೇಬೇಕು. ಅವರು 1 ವರ್ಷ ನಾನು ಬೆಳೆಸಿದಾರೆ ಅಂತ ಹೇಳ್ಬೇಕಾಗುತ್ತೆ. ಸಿದ್ದರಾಮಯ್ಯ ಅವರು ಹೇಳಿದರೆ, ನಾನು ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿದೆ, ಆದ್ರೆ ಒಪ್ಪಿಲ್ಲ, ಬಂಡವಾಗಿ ಸ್ಪರ್ಧೆ ಮಾಡಿದ್ದಾರೆ ಅಂತ. ಇಷ್ಟು ಮಟ್ಟಿಗೆ ಜನರನ್ನ ಸಂಪಾದನೆ ಮಾಡೋದು ಹೇಗೆ ಅಂತ ಸಹಜವಾಗಿನ ಜನರು ಈಗ ನೋಡ್ತಾರೆ. ವಿನಯ್ ಕುಮಾರ್ ಈ ರೇಂಜ್ಗೆ ಬೆಳೆದಿದ್ದಾರೆ. 605 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀನಿ, ಸುಮಾರು 900 ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಪಾದಯಾತ್ರೆ ಮೂಲಕ 300, ಆಮೇಲೆ ಡೈಲಿ ಪ್ರವಾಸದಲ್ಲಿ 600 ಹಳ್ಳಿ ಭೇಟಿ ಕೊಟ್ಟಿದ್ದೀನಿ. ಅಂದ್ರೆ ನಾನು ಮನೇಲಿ ಕೂತಿಲ್ಲ, ನಾನು ಗ್ರಾಸ್ ರೂಟ್ ಲೆವೆಲ್ಗೆ ಹೋಗಿ ರಾಜಕಾರಣ ಮಾಡಿ ಅಲ್ಲಿ ಜನಗಳು ಸಮಸ್ಯೆ ಅರ್ಥಕೊಂಡು ಜನಗಳ ಜೊತೆ ಸಂವಾದ ಮಾಡಿ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿರೋದ್ರಿಂದ ನನ್ನ ಹೆಸರು ಈಗ ನೀವು ಹೇಳಿರೋ ತರ ಪಾಪ್ಯುಲರ್ ಆಗಿದೆ ಅಂತ ಹೇಳ್ಬೋದು. ಎರಡು ಕುಟುಂಬಗಳ ಮಧ್ಯೆ ಸೆಣಸಾಟದಲ್ಲಿ ವಿನಯ್ ಕುಮಾರ್ ಅಂತಿಮವಾಗಿ ಎಷ್ಟು ಅಂತರದಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ನಾನು ನನ್ನ ಮೆರಿಟ್ ಮೇಲೆ, ನನ್ನ ಒಂದು ಕಾರ್ಯತಂತ್ರದ ಮೇಲೆ, ನನ್ನ ಚಟುವಟಿಕೆ ಮೇಲೆ, ನನ್ನ ವ್ಯಕ್ತಿತ್ವದ ಮೇಲೆ ಗೆಲ್ತೀನಿ. ಅವರಿಬ್ಬರು ಜಗಳ, ಅವರಿಬ್ಬರು ಸೆಣಸಾಟ ಅವರೇ ಬಿಟ್ಟದ್ದು. ಇಲ್ಲಿ ಇಂಡಿವಿಜುವಲ್ ನನ್ನ ಒಂದು ಅಜೆಂಡಾ, ಅಭಿವೃದ್ಧಿ ಪರ ಅಜೆಂಡಾ ಏನಿದೆಯಲ್ಲ ಅದನ್ನ ಜನಗಳ ಮುಂದೆ ತಗೊಂಡು ನಾನು ಈ ಎಲೆಕ್ಷನ್ ಗೆಲ್ತಾ ಇದ್ದೀನಿ. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ಇದಿಷ್ಟು ವಿನಯ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ, ಜಿವಿ, ನ್ಯೂಸ್ 18 ಕನ್ನಡ, ದಾವಣಗೆರೆ.